ರಾತ್ರಿ ಹೊತ್ತು ಯಾರೊಬ್ಬರು ಕಾಣಿಸ್ತಾ ಇಲ್ಲ. ಶಾಲೆಗೆ ಬರಬೇಕು ಅಂತ ಹೇಳಿದ್ದಾಳೆ. ಎಂಥದಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಕಲಿಯುವಷ್ಟು ಕಲಿತಿದ್ದೇವೆ ನಾವು, ಇನ್ಯಾಕೆ ಶಾಲೆಗೆ ಹೋಗುವುದು? ಕಲಿಸಿದ್ರು ನಮಗೆ ಬರಲಿಕ್ಕಿಲ್ಲ. ಇದು ನಾಟ್ಯ ಶಾಲೆ. ಹಗಲು ಹೊತ್ತಿನಲ್ಲಿ ಆ ಹೆಣ್ಣು ಗಂಡು ಅಲ್ಲದೆ ಇವ ಒಬ್ಬ ಇದ್ದಾರಲ್ಲ, ಅವ ನಾಟ್ಯ ಹೇಳಿಕೊಡುವ ಶಾಲೆ. ನಾನು ಎಣಿಸಿದೆ, ಶಾಲೆ ಎಲ್ಲ ಮುಗಿದಾದ ಮೇಲೆ ಶಾಲೆಗೆ ಯಾಕೆ ಹೋಗುವುದು ಅಂತ. ಇದೆ ಇವಳು ಏಕಾಂತವಾಗಿ ನನ್ನನ್ನು ಬರಲಿಕ್ಕೆ ಹೇಳಿದ್ದು ಯಾಕೆ ಅಂತ ಗೊತ್ತಾಯಿತು. ಶಾಲೆ ಬಿಟ್ಟ ಮೇಲೆ ಶಾಲೆಯಲ್ಲಿ ಪಾಠ ಇದೆ, ಸಾಯ್ಲಿ. ಓ ಶಿವನೇ ಶಿವನೇ, ರಕ್ತ ಪಲ್ಲಂಗದಲ್ಲಿ ಮಲಗಬೇಕಾದವಳು ಹುಡಿದೂಳಲ್ಲಿದ್ದಾಳೆ ನನಗಾಗಿ. ಬಹುಶಃ ಬಹಳ ಹೊತ್ತಿಗಿಂತ ಮೊದಲು ಬಂದಿರಬೇಕು. ಎಷ್ಟು ಪ್ರೀತಿಯಲ್ಲಿ! ಹೌದಪ್ಪ, ನನ್ನಲ್ಲಿ ಎಷ್ಟು ಪ್ರೀತಿ, ಎಷ್ಟು ವ್ಯಾಮೋಹ. ಅದು ಹಾಗೆ. ನಾ ಮೊದಲು ಅವಳನ್ನು ತಡೆದು ಮಾತಾಡಿಸುವಾಗ ಅವಳು ಸರಿ ಮಾತಾಡ್ತಿರ್ಲಿಲ್ಲ. ಅವಳು ಪ್ರತಿ ಸಲವೂ ಹೇಳ್ತಿದ್ದದ್ದು ಗಂಡಂದಿರಿದ್ದಾರೆ ಅಂತ. ಆ ಪಾಪಿಗಳಿಗೆ ಹೆದರಿಯೇ ಇವಳು ಬೇಡ ಅಂತ ಹೇಳ್ತಿದ್ದದ್ದು. ನನಗೆ ಅರ್ಥ ಆದದ್ದು ಮತ್ತೆ ಅಲ್ವಾ. ಇರಲಿ, ಏನೇ ಇರಲಿ. ಸೈರೇಂದ್ರಿ, ಓ ಸೈರೇಂದ್ರಿ, ಜೋರು ನಿದ್ದೆ ಬಂದಿದ ಅಂತ ಇವಳಿಗೆ. ಅಲ್ಲ, ನನ್ನಲ್ಲಿ ಹುಸಿ ಮುನಿಸು, ನಾ ಬರುವಾಗ ತಡ ಆಯಿತು ಅಂತ. ಸೈರೇಂದ್ರಿ, ಸೈರೇಂದ್ರಿ, ಇವಳನ್ನು ನಾನು ದೂರದಿಂದಲೇ ನೋಡಿದ್ದು, ಹತ್ತಿರ ಹೋಗಿ ಶರೀರವನ್ನು ಮುಟ್ಟಿ ನೋಡಿರಲಿಲ್ಲ. ಯಾರು ಹೇಳಲಿಕ್ಕಿಲ್ಲ ಎಷ್ಟು ಗಟ್ಟಿ ಇದ್ದಾಳೆ ಅಂತ. ಮೃದು ಮೃದು ಶರೀರ ಇತ್ತು ಅವಳದು. ನೋಡುವಾಗ ಸಿಡಿದ್ರೆ ರಕ್ತ ಹಾರುವ ಹಾಗಿತ್ತು. ಇದು ಸಾಧಾರಣ ಎಂಥದ್ದು, ಸುಲಿದ ತೆಂಗಿನಕಾಯಿಯನ್ನು ಮುಟ್ಟಿದ ಹಾಗಾಗ್ತದೆ. ಗಟ್ಟಿ ಅಂದ್ರೆ ಇಡೀ ಶರೀರ ಹೊರಟು ಹೊರಟು ಗೆರಟೆಯ ಹಾಗೆ. ಸೈರೇಂದ್ರಿ, ಕೋಪವೇನೆ? ನಿನ್ನ ಶರೀರ ಯಾಕೆ ಹೀಗೆ? ಅದು ಮತ್ತೊಬ್ಬರ ಹೆಂಡತಿಯನ್ನು ಬಯಸಿದವರಿಗೆ ಹೂವು ಕಲ್ಲಾಗುತ್ತದೆ, ಅಮೃತವೂ ವಿಷ ಆಗ್ತದೆ. ನಿನ್ನ ಸ್ವರ ಹೋಗಿದ? ನಿನಗೆ ಜ್ವರ ಬಂದು ಸ್ವರ ಹೋದ್ದ ಅಲ್ಲ, ನೀರು ಬದಲಾಗಿ ಸ್ವರ ಹೋದ್ದ? ಅದು ಮುಸುಕಿನೊಳಗೆ ಮಾತಾಡುದಲ್ವಾ, ಅದು ಹಾಗೆ ಇಂಥದ್ದೇ ಇರಲಿ. ಇದು ಮುಖಕ್ಕೆ ಮುಸುಕು ಹಾಕಿ. ಸೈರೇಂದ್ರಿ, ಸೈರೇಂದ್ರಿ, ಮತ್ತೊಬ್ಬರ ಹೆಂಡತಿಯನ್ನು ಬಯಸಿ ನಿನಗೆ ಮೃದುವಾದ ಶರೀರ ಬೇಕಲ್ವಾ? ಎಲ್ಲ ಅಡುಗೆ ಭಟ್ಟ. ಹೌದಾ? ಅಡುಗೆ ಭಟ್ಟನ ಸಾಹಸ ನಿನಗೆ ಮದುವೆ ಮೃತ್ಯುದೇವತೆಯೊಂದಿಗೆ ಮೂಗಿನಲ್ಲಿ ರಕ್ತ ಬರುವ ಒಂದು ಶಬ್ದ ಮಾತಾಡ್ಲಿಕ್ಕೆ ಬಿಡು, ಅಷ್ಟು ಬೇಗ ಕೊಲ್ಲಬೇಡ. ನೀನು ಎಷ್ಟು ಮಾತಾಡ್ತೀಯ, ಆಗದಿಂದ ಅದೇ ಮಾಡುದಲ್ವ ನೀನು. ಅಯ್ಯೋ ಅಯ್ಯೋ, ಪ್ರಾಣ
ಪ್ರಾಣ ಹೋಗ್ತಾ ಉಂಟು, ಹಾ, ಹೋಗ್ತದೆ ಜೀವ ಎನ್ನುವುದಕ್ಕಾಗಿ ನಾನು ಬೇಸರಿಸುವುದಿಲ್ಲ. ಮತ್ತೆ ಆದ್ರೆ ಹಾ, ಮಲ್ಲರಲ್ಲಿ ಮಹಾಮಲ್ಲನಾಗಿರುವಂತಹ ಕೀಚಕ ಯಾವನೋ ಒಬ್ಬ ಸಾಮಾನ್ಯನಲ್ಲಿ ಸಾಯ್ತಾ ಇದ್ದಾನಲ್ಲ ಎನ್ನುವಂತಹ ಬೇಗುದಿ ಹಾ, ನನ್ನನ್ನು ಹಾ, ಮಲ್ಲಯುದ್ಧದ ಪಟ್ಟಿನಲ್ಲಿ ಹಾ, ಬಿಗಿಯಾಗಿ ಹಿಡಿದು ಹಾ, ನನ್ನ ಎಲುಬುಗಳೆಲ್ಲ ಹುಡಿಯಾಗುವ ಹಾಗೆ ಮಾಡಿದಂತಹ ಹಾ, ಧೀರ ಹಾ, ಮಲ್ಲಯುದ್ಧ ಪ್ರವೀಣ ಹಾ. ಯಾರಯ್ಯ ನೀನು? ಯಾರು? ಕೀಚಕ, ಓ, ಸಿಂಹಬಲ ನಾಮಕನಾದವ ನೀನು, ಆ, ಸಾವಿರ ಆನೆಗಳ ಬಲ ಉಳ್ಳವ ನೀನು. ಆ, ನಿನಗೆ ಗೊತ್ತಿಲ್ಲದಂತೆ 10-11 ತಿಂಗಳಿನಿಂದ ಆ, ಇಲ್ಲಿ ವೇಷವನ್ನು ಮರೆಸಿ ಬೇರೆ ಬೇರೆಯವರಿದ್ದಾರೆ. ಆ, ಯಾರೋ ಸಾಮಾನ್ಯರು ಅಂತ ಭಾವಿಸಬೇಡ, ಮತ್ತೆ ಪಾಂಡವರೇ ಬಂದಿದ್ದಾರೆ. ಆ, ನಿನ್ನ ಭಾವನಾದಂತ ವಿರಾಟ ರಾಯನೊಂದಿಗೆ ಆಗಾಗ ಆ, ಪಗಡೆಯಾಟವನ್ನು ಆಡುತ್ತಾ ಧರ್ಮವನ್ನು ಬೋಧಿಸುತ್ತಾ ಇರುವ ಆ. ಕಂಕ ಸನ್ಯಾಸಿ ಯಾರು? ಯಾರೆಂದು ಭಾವಿಸಿದೆ? ಯಾರವ? ರಾಜಸೂಯದ ಅವಭೃತ ಸ್ನಾನವನ್ನು ಮಾಡಿದ ಧರ್ಮರಾಜನೇ ಕಂಕ ಸನ್ಯಾಸಿ. ಬೃಹನ್ನಳಿಯಾಗಿ ಅರವೆಣ್ಣಾಗಿರುವವ 3 ಲೋಕದ ಗಂಡನಾದಂತ ಅರ್ಜುನ, ಆ, ಪಶುಪಾಲನೆ ಮಾಡುವ ಧಾಮಕೃಂತಿ ಆ, ಅವ ನಕುಲ, ಆ, ಗೋಪಾಲನೆ ಮಾಡುವಂತ ಸಹದೇವ ಆ, ಅಲ್ಲಿ ತಂತ್ರೀಪಾಲನಾಗಿದ್ದಾನೆ. ಓ, ಆಮೇಲೆ ಆಮೇಲೆ ನೀನು ಕೆಣಕಿದ್ದೀಯಲ್ಲ ಹೌದು. ಸೈರೇಂದ್ರಿ, ಯಾರವಳು? ಅವಳು ಯಾರು ಗೊತ್ತುಂಟೆ? ಹೇಗೆ? 100 ಯಾಗ ಮಾಡಿದರೆ ಶಚಿಯಾದರೂ ಸಿಕ್ಕಿಯಾಳು, ಆ. 1000 ಯಾಗ ಮಾಡಿದರೂ ಸಿಗದೇ ಇರುವಂತ ವರ್ಚಸ್ಸಿರುವಂತ ಆ. ದ್ರೌಪದಿ ದೇವಿಯೇ ಅವಳು. ಓ, ಹಿಡಿದ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ. ಪುಣ್ಯಾತ್ಮ. ವರ್ತಮಾನ ಕಾಲದಲ್ಲಿ 4 ಮಂದಿ ಮಹಾಮಲ್ಲರು, ಆ. ಭೀಮಶ್ಚ ಬಲಭದ್ರಶ್ಚ ಮಾದ್ರರಾಜಶ್ಚ ವೀರ್ಯವಾನ್, ಆ. ಕೀಚಕಶ್ಚ ಚತುರ್ಥಕಂ. ಆ. ನೀನು 4ನೇಯವ, 3ನೇಯವ ಮಾದ್ರರಾಜ, ಆ. 2ನೇಯವ ಬಲರಾಮ. ಆ. ಬಲರಾಮ ಯಾದವ ಕುಲದಲ್ಲಿ ಅರಸನಾಗಿದ್ದಾನೆ, ಆ. ಶಲ್ಯ ಮದ್ರ ದೇಶದಲ್ಲಿದ್ದಾನೆ. ಆ. ಕೀಚಕ ನೀನಿಲ್ಲಿದ್ದಿ, ಆ. ನೀನನ್ನು ಕೊಂದವ ಯಾರು ಗೊತ್ತುಂಟಾ? ಯಾರು? ಮಹಾಮಲ್ಲರಲ್ಲಿ ವರ್ತಮಾನ ಕಾಲದಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವ ಭೀಮಸೇನ. ಭೀಮಸೇನ. ಅರ್ಥವಾಯಿತು, ಅರ್ಥವಾಯಿತು. ಆ, ಸಹಸ್ರ ಗಜತ್ರಾಣಿ ನೀನೂ ಹೌದು, ನಾನು ಹೌದು. ಆ, ನಿನಗೆ ಮಾತ್ರ ವಿಶೇಷ. ಆ, ಎಣಿಕೆ ಮಾತ್ರದಿಂದ ಬೇಕಾದಲ್ಲಿಗೆ ನಿನ್ನ ದೇಹ ಶಕ್ತಿ ಆ. ಹೊಂದಿಕೊಳ್ಳುತ್ತದೆ. ಆ. ನನ್ನನ್ನು ಸೀಳಿದೆ ಎನ್ನುವುದಕ್ಕಾಗಿ ನಾನು ಪಶ್ಚಾತ್ತಾಪ ಪಡುವುದಿಲ್ಲ. ಆ. ಒಬ್ಬ ಯೋಧನಿಂದ, ಒಬ್ಬ ಮಲ್ಲನಿಂದ ವೀರಮರಣವನ್ನು ಪಡೀತಾ ಇದ್ದೇನೆ. ಆ. ಇದೋ ನನ್ನ ಪ್ರಾಣ ತೆಗೆಯುವುದು ಕೀಚಕನ ಪ್ರಾಣ ಮಾತ್ರ ಅಲ್ಲ, ಆ. ಕೀಚಕ ಸ್ವಭಾವದವರೆಲ್ಲ ಈ ಬಂಧದಲ್ಲಿ ಸತ್ತೋಗ್ಬೇಕು. ಆ. ಹಾಗೆ ಹಿಡಿತದೆ.